ಶ್ರೀ ಹಾಲೇಶ್ವರ ಕೃಪಾಪೋಷಿತ ಶಿವಯೋಗಾಶ್ರಮ ಪೇಟಾಲು ರವರಿಗೆ ಗುರುವಂದನ ನುಡಿಗಳು. ಶಿಕ್ಷಣ ಕಿರಣ ಶ್ರೀ ಹಾಲೇಶ್ವರ ಶರಣರು. ಶಿಕ್ಷಣ ಕಿರಣ ಕೃತಕಪುರ ಮುದ್ರಣ ನಗರಿ ಗದಗ ಜಿಲ್ಲೆಯ ಮೃಡನಗಿರಿ ಮುಂಡರಗಿ ತಾಲೂಕಿನ ಪೇಟಾಲೂರು ಗ್ರಾಮದ ಶರಣ ಸಂಸ್ಕೃತಿಯ ಕೊಪ್ಪದ ಮನೆತನದ ಶ್ರೀಮತಿ ನಿಂಗಮ್ಮ ಕಳಕಪ್ಪರ ಪುಣ್ಯ ಗರ್ಭದಿ ದಿನಾಂಕ 30/4/1944 ತಾರಾ ನಕ್ಷತ್ರ ಮಿನುಗುವಂತೆ ಜನಿಸಿದ ಶ್ರೀ ಹಾಲೇಶ್ವರ ಶರಣರೇ. ಎಲ್ಲರಂತೆ ಬಾಲ್ಯದಿ ಅಕ್ಕರರಿವಿಗೆ ಪ್ರಾಥಮಿಕ ಶಿಕ್ಷಣವ ಪೇಟಾ ಆಲೂರದಿ ಅಭ್ಯಸಿಸ ಹೊರಟ ತಾವು ಕಡು ಬಡತನದ ಪಾಶವೆಳೆಯಲು 4ನೇ ತರಗತಿಗೆ ಶಿಕ್ಷಣವ ನಿಲ್ಲಿಸಿದಿರಿ. ದೈವ ಚಿತ್ತವೋ ಭಾವದೆಳತವೋ ಸಂಸಾರ ಬಂದಿಪ ಮನೆಯ ತೊರೆದು ಆಧ್ಯಾತ್ಮಿಕ ದಾರಿ ತುಳಿಯುತ್ತ ಅರಣ್ಯವಾಸವ ಅನುಭವಿಸಿದಿರಿ. ಜನ್ಮ ನೆಲದ ಬಂಧನ ಆಯಸ್ಕಾಂತೀಯ ಸೆಳೆತಕ್ಕೆ ಮತ್ತೆ ಹುಟ್ಟಿದೂರು ಪೇಟಾಲೂರಿಗೆ ಆಗಮಿಸಿದಿರಿ. ಭಾವಗುಣ ದೇವಪ್ರಿಯರಾದ ತಾವು ಸಂಸಾರ ಛತ್ರಿಯ ನೆಸೆದು ವಿಶಾಲ ಆಗಸದಡಿಯಲ್ಲಿ ನಿಂತ ತಮ್ಮ ನಿರ್ಲಿಪ್ತತೆಗೆ ಶ್ರೀ ಶಿವಾನಂದ ಶಿವಾಚಾರ್ಯರು ಲಿಂಗ ದೀಕ್ಷೆ ನೀಯಲು ಸುಖ ಸಂಸಾರದ ಬಂಧನದ ಪಾಶ ಹರಿದು ಹಾಲೇಶನಿಂದ ಹಾಲೇಶ್ವರ ಶರಣರಾದಿರಿ. ತಮ್ಮ ಆಧ್ಯಾತ್ಮಿಕ ಒಲವರಿತ ಅಪರಂಜಿಯಂತ ಶ್ರೀ ರಮೇಶ್ ಗೌಡ ಅಪರಂಜಿಯವರು ತಮ್ಮಿಚ್ಛೆಯ ಮಠ ಸ್ಥಾಪನೆಗೆ 1977ರಲ್ಲಿ 1.8 ಎಕರೆ ಜಾಗೆಯ ದಾನ ನೀಡಲು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದಂತೆ 1979-80ನೇ ಸಾಲಿನಲ್ಲಿ ಶ್ರೀ ಹಾಲಶಿವಯೋಗೇಶ್ವರ ಪೇಟಾಲೂರಲ್ಲಿ ಪೇಟಾಲೂರಲ್ಲಿ ನೆಲೆಸಲು ಮಠ ನಿರ್ಮಾಣದ ಸಂಕಲ್ಪವ ಸಾಕಾರಗೊಳಿಸುವತ್ತ ಚಿತ್ತವಿಟ್ಟಿರಿ. ಸಕಲ ಸಿರಿಗೆ ಶಿಕ್ಷಣವೇ ಮೂಲ ಎಂದರಿತು 1979-80ರಲ್ಲಿ ತಮ್ಮ ಆರಾಧ್ಯ ದೈವ ಶ್ರೀ ಹಾಲ ಶಿವಯೋಗೀಶ್ವರರ ಕೃಪಾ ಪತಾಕೆ ಗಗನದೆತ್ತರಕ್ಕೇರಲು ಶ್ರೀ ಹಾಲ ಶಿವಯೋಗೀಶ್ವರರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಸ್ಥಾಪಿಸಿ ಪ್ರೌಢಶಾಲೆಯ ಪ್ರಾರಂಭಿಸಿ ಶಿಕ್ಷಣ ಪ್ರೇಮ ಮೆರೆದಿರಿ. ಅತ್ತ ಎರೆಬೆಲೇರಿ ಗ್ರಾಮದೊಲವಂತೆ 1984-85ರಲ್ಲಿ ಶ್ರೀ ಅನ್ನದಾನೇಶ್ವರ ವಿಜಯ ಪ್ರೌಢಶಾಲೆ, ಶ್ರೀಮಠದಲ್ಲಿ 1987ರಲ್ಲಿ ಪ್ರಾಥಮಿಕ ಶಾಲೆ, 1991-92ರಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು, 2007ರಲ್ಲಿ ಶಿಕ್ಷಕರ ತರಬೇತಿ ಕೇಂದ್ರ, 2010ರಲ್ಲಿ ಪೂರ್ವ ಪ್ರಾಥಮಿಕ ಶಾಲೆ ಸ್ಥಾಪಿಸಿ ಗ್ರಾಮೀಣ ಭಾಗದಿ ಶಿಕ್ಷಣ ಸಿರಿಯ ಒಕ್ಕಿದಿರಿ. ಶ್ರೀಮಠವ 2011ರಲ್ಲಿ ನೂತನವಾಗಿ ವಿನ್ಯಾಸಗೊಳಿಸುತ್ತಾ 2014ರಲ್ಲಿ ಕಲ್ಯಾಣ ಮಂಟಪ ನಿರ್ಮಿಸಿಯೂ ಮಠ ಸ್ಥಾಪನೆಯಿಂದ ಇಲ್ಲಿಯವರೆಗೂ ಸತತ 45 ವರ್ಷಗಳ ಕಾಲ ನಿರಂತರವಾಗಿ ದವನದ ಹುಣ್ಣಿಮೆಗೆ ಜಾತ್ರೆ ನಡೆಸುತ್ತಾ ಭಕ್ತರ ನೋವೆಲ್ಲ ನನಗಿರಲಿ, ಈಶ್ವರ ಸನಕಲ್ ಅವರು ಹೇಳಿದಂತೆ ಜಗವೆಲ್ಲ ನನಗಿರಲಿ ಜಗದಳವು ನನಗಿರಲಿ ಎಂಬಂತೆ ಭಕ್ತರ ನೋವೆಲ್ಲ ನನಗೆ ಬರಲೆಂದು ಮುಳ್ಳು ಗದ್ದಿಗೆ ಏರಿ ಭಕ್ತರ ಆಶೀರ್ವದಿಸುತ್ತಾ ಉಚಿತ ಸಾಮೂಹಿಕ ವಿವಾಹಗಳ ಮಾಡುತ್ತಾ ಸಾಮಾಜಿಕ ಧಾರ್ಮಿಕ ಸೇವೆ ಸಲ್ಲಿಸುತ್ತಾ ಶಿವನಿಂದ ಸೈ ಎನಿಸಿಕೊಂಡಿರಿ. ಗುರುವ ನಿರುವ
ಗುರುವ ಇರುವ ಗುರುತು ಅರಿತು ಗುರುವ ಇರುವ ಗುರುತು ಅರಿತು ಗುರುವೇ ನೀವಾದಿರಿ. ನೀವು ಕಟ್ಟಿದ ಗುರುಕುಲದಲ್ಲಿ ನಾವಷ್ಟು ಶಿಕ್ಷಣ, ವಿದ್ಯೆ, ಸಂಸ್ಕಾರ, ಸಂಸ್ಕೃತಿ ಗಳಿಸಿ ಅನ್ನದ ದಾರಿ ಕಂಡ ನಿಮ್ಮ ಶಿಷ್ಯ ಬಳಗವಾದ ನಾವು ಇದೋ ನಿಮಗೆ ವಂದಿಸಿ ಗುರುವಂದನೆಗಳನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸುವೆವು.